ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಇವತ್ತು ಟೆಸ್ಟ್ ಮಾಡ್ತಾ ಇದ್ದೇನೆ ಆಸ್ಮೋ ನ್ಯಾನೋ 128 GB ವರ್ಸಸ್ ಮೈಕು ಸ್ಟಾರ್ಟ್ ಆಗಿದೆ. ಮೈಕು ಸ್ಟಾರ್ಟ್ ಆಯಿತು ಅಂತನಾ? ಪರ್ಫೆಕ್ಟು. ಆ್ಯಕ್ಚುಲಿ ಎಷ್ಟೋ ದಿನ ಆದಮೇಲೆ ನನಗೆ ಮೋಟೋ ಬ್ಲಾಗ್ ಮಾಡೋಕ್ಕೆ ಅಂತ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನೋಡಿ ಎಷ್ಟು ಪುಟಾಣಿ ಸೆಟಪ್ ಇತ್ತು ಅಂತಂದರೆ ಯಾರಿಗೆ ತಾನು ಮೋಟೋ ಬ್ಲಾಗ್ ಮಾಡಬೇಕು ಅಂತ ಅನ್ಸಲ್ಲ. ಚಿಕ್ಕದಾಗಿದೆ. ಸೊ ಬನ್ನಿ ಇವಾಗ ಮೋಟೋ ಬ್ಲಾಗ್ ಏನು ಸಿಂಪಲ್ ಆಗೋಯ್ತು ಗುರು ಮೋಟೋ ಬ್ಲಾಗು. ಸೊ ಈಗೇನು ಅಂತಂದರೆ ನೋಡಿ, ನಮ್ಮ ಜೋಗಿ ಪಾಪ ಲಂಡನ್ ಟ್ರಿಪ್ ಮುಗಿಸ್ಕೊ ಬಂದಮೇಲೆ ನಾನು ಎಲ್ಲೂ ಅಂಥ ದೊಡ್ಡ ರೈಡ್ಗೇನು ಹೋಗಿದ್ದಲ್ಲ, ಸುಮ್ಮನೆ ನಾರ್ಮಲಾಗಿ ಎಲ್ಲ ಓಡಾಡ್ಕೊಂಬಂದಿದ್ದೆ. ಬಟ್ ಇವಾಗ ಒಂದು ರೈಡ್ಗೆ ಅಂತ ಹೋಗ್ತಾಯಿದ್ದೀನಿ. ಸೊ ಅದು ಕುದುರೆಮುಖಕ್ಕೆ ಹೋಗ್ತಾಯಿದ್ದೀನಿ, ಆಯಿತಾ. ಕುದುರೆಮುಖ ರೈಡ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಣ್ಣದಾಗಿ ಸರ್ವಿಸ್ ಮಾಡಿಸ್ಕೊಂಬೋಣ. ಬಂದ ನೋಡಿ ಮೋಟೋ ಬ್ಲಾಗ್ಗೆ. ಇದೇನು ಗುರು ಇದು ಪಲ್ಲಿ ಥೂ ಪಾಪ ಎಲ್ಲ ಬಂದು ಸಿಗಾಕೊಂಬಿಟ್ಟೈತೆ. ಅದು ನಿಲ್ಲಿಸ್ಬಿಟ್ಟಿದ್ದೆ ಒಂದು ತಿಂಗಳಿಂದ. ಸೊ ಅದಕ್ಕೆ ಹತ್ಬಿಟ್ಟೈತೆ ಅದೆಲ್ಲೋ ಇಲ್ಲೇ. ಶುರು ಮಾಡಬೇಕಾದ್ರೇ ನಾನು ಶಕುನ ಗಿಕ್ನ ಎಲ್ಲ ನೋಡಲ್ಲ, ಎಲ್ಲ ಒಳ್ಳೆ ಶಕುನೇ ಪಾಪ. ಹೋಗಿಸ್ಬಿಡೋಣ ಆ ಕಡೆಗೆ. ನಾನು ಸ್ಪೀಡಾಗಿ ಹೋದರೆ ಸತ್ತೋಗ್ಬಿಡುತ್ತೆ ಆಮೇಲೆ. ಹೋಗಮ್ಮ ಹೋಗು 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 ಅಷ್ಟೇ, ಗುಡ್ ಬಾಯ್, ಹೋಗಿ ಬದಿಕೋ. ಆ್ಯಕ್ಚುಲಿ ಒಂದು ಸಲ ನೋಡ್ಕೊಬೇಕು, ಈ ಥರ ಗಾಡಿ ಜಾಸ್ತಿ ದಿನ ನಿಲ್ಲಿಸಿದಾಗ ಹಾವುಗಳು ಸೇರ್ಕೊಳ್ಳೋಂಥ ಸಾಧ್ಯತೆಯೂ ಇರುತ್ತೆ. ನಾವೇನೋ ಕ್ಯಾಶುವಲಾಗಿ ತಗೊಂಬಂದ್ಬಿಡ್ತೀವಿ ಅಲ್ವಾ, ಮಿಸ್ ಆದರೆ ಕಷ್ಟ. ಆಮೇಲೆ ಹಂಗಲ್ಲಿ ಹೆಂಗಿದೆಯೋ ಕರೆಕ್ಟಾಗಿ ಚೆಕ್ ಮಾಡಲಿಲ್ಲ ನಾನು. ಆ್ಯಕ್ಚುಲಿ ಒಂದು ಸ್ವಲ್ಪ ಚೆಕ್ ಮಾಡಬೇಕಿತ್ತು, ಬಟ್ ಇರಲಿ, ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಹಿಂಗೆ ಮೇಂಟೈನ್ ಮಾಡೋಣ. ಸೊ ಪ್ಲ್ಯಾನ್ ಏನು ಅಂತಂದರೆ, ಆ್ಯಕ್ಚುಲಿ ನಾನು ವಿನಿ ನಾಳೆ ಕುದುರೆಮುಖಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ಜೋಗಿನ ಒಂದು ಸಲ ಕ್ಲೀನಾಗೆಲ್ಲ ಸರ್ವಿಸೆಲ್ಲ ಮಾಡಿಸಿಟ್ಕೊಂಬಿಡೋಣ ಅಂತ. ಎಷ್ಟೋ ದಿನ ಆಗಿತ್ತು ನಾನು ಕಾರನ್ನು ಮುಟ್ಟಿ, ಬೈಕ್ನ ಮುಟ್ಟಿ. ಕಾರ್ ಬಂದಮೇಲೆ ಬರೀ ಕಾರ್ ಅಂದ್ಕೊಂಡು ಅದೊಂಥರ ಎಲ್ಲೋ ಬಾಡಿ ಹೆಂಗಾಗ್ತಿದೆ ಗೊತ್ತಾ, ಸುಖ ಕೇಳ್ತಾ ಇದೆ. ಅಂದರೆ ರಿಸ್ಕ್ ಯಾಕೆ, ಬೈಕ್ ಬೇಡ, ಕಾರಲ್ಲಿ ಹೋಗ್ಬಿಡೋಣ. ನಮ್ಮ ಜೊತೆಲಿರೋರು ಎಲ್ಲ ಕಾರ್ ತೊಗೊಂಡು ಗುರು ಮೋಟೋ ಬ್ಲಾಗ್ ಅನ್ನೋದನ್ನೇ ಮರೆತುಬಿಟ್ವಲ್ಲ ಗುರು, ಇದು ಹೆಂಗೆ ಇದು ಅನ್ನೋ ಥರ ಫೀಲ್ ಆಯಿತು. ಆ್ಯಕ್ಚುಲಿ ಇವಾಗ ಕನ್ನಡದಲ್ಲಿ ಮೋಟೋ ಬ್ಲಾಗಿಂಗ್, ಟ್ರಾವೆಲ್ ಮೋಟೋ ಬ್ಲಾಗಿಂಗ್ ತುಂಬ ಕಡಿಮೆ ಆಗಿಬಿಟ್ಟಿದೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಅದನ್ನು ಹಂಗೆ ಬಿಡಬಾರ್ದು, ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತು. ಇದೊಂದು ಜಾಗ ಇದೆಯಲ್ಲ, ನನಗೆ ಗೊತ್ತಿರೋಂಗೆ ಮೈಸೂರಲ್ಲಿ ಒನ್ ಆಫ್ ದ ಡೇಂಜರಸ್ಟ್ ಸಿಗ್ನಲ್ ಇದು. ಜನ ಮಾತ್ರ ಆ ಕಡೆ ಈ ಕಡೆ ಸಿಗ್ನಲ್ ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರದ್ದೇ ರಾಯಭಾರ ಇಲ್ಲಿ. ಸೊ ಇಷ್ಟಿದೆ ಟಾಪಿಕ್ಕು. ಸೊ ಇದು ವ್ಯಾರಂಟಿಲಿ ಕ್ಲೈಮ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಯಾಕೆ ಅಂತಂದರೆ ನನ್ನ ಗಾಡಿ ಕ್ಲೀನ್ ಸರ್ವಿಸ್ ಹಿಸ್ಟ್ರಿನ ಮೇಂಟೈನ್ ಮಾಡಿದ್ದೀನಿ. ಇವನ್ ನಾನು ಫಾರಿನ್ಗೆ ಹೋದ್ರೂ ಕೂಡ ಅಲ್ಲೂ ಅಷ್ಟೇ, ನನ್ನ ಗಾಡಿದು ಏನಿದೆಯೋ ನಾನು ಬರೀ KTMಗೆ ಬಿಟ್ಟಿರೋದು, ಅದು ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಬಿಟ್ಟಿರಲಿಲ್ಲ ಗಾಡಿನ. ಸೊ ಅದಕ್ಕೆ ಇವಾಗ ಹೋಗಿ ಸರ್ವಿಸ್ ಮಾಡಿಸೋಣ. ಆ್ಯಂಡ್ ಸುಮಾರು ಜನ ಪಾಪ ನಮ್ಮ ಹಳೇ ಸಬ್ಸ್ಕ್ರೈಬರ್ಸು ನನ್ನನ್ನು ಮೋಟೋ ಬ್ಲಾಗ್ ಮಾಡಿ ನೋಡಿ ಇಷ್ಟಪಟ್ಟಿದ್ದಂಥವ್ರು ಎಷ್ಟೋ ಜನ ಕೇಳ್ತಾಯಿದ್ರು. ಅದಕ್ಕೆ ಅಂತಲೇ ಹೊಸ್ದಾಗಿ ಸಪ್ರೇಟಾಗಿ ಒಂದು ಚಾನಲ್ ಮಾಡಿಬಿಟ್ಟೆ, ಮೋಟೋ ಬ್ಲಾಗ್ ಮಾಡೋಣ ಅಂತ. ನೆಕ್ಸ್ಟ್ ನಂದು ಇನ್ನೂ ಒಂದು ಐಡಿಯಾ ಇದೆ. ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಹೋಗ್ತೀನಲ್ಲ, ಆವಾಗ ಅಲ್ಲಿ ಬೈಕ್ನ ರೆಂಟ್ ತೊಗೊಂಡು ಅಲ್ಲಿ ಮೋಟೋ ಬ್ಲಾಗ್ ಮಾಡೋಣ ಅಂತ. ಸೊ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಅದು ಒಳ್ಳೆ ಐಡಿಯಾನ ಏನು ಅಂತ. ಆ್ಯಂಡ್ ನೀವು ಆ ಥರ ಮೋಟೋ ಬ್ಲಾಗ್ನ ಫಾರಿನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಏನು ಅನ್ನೋದನ್ನು. ನೀವು ಮೈಸೂರು ಬಂದಾಗ ಮೈಸೂರಿಂದ ಸೀದಾ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತಿರಲ್ಲ, ಆವಾಗ ಸುಮ್ಮನೆ ಹಿಂಗೆ ಸಿದ್ಧಾರ್ಥ ಲೇಔಟ್ ರೋಡಲ್ಲಿ ಬನ್ನಿ ಈ ಕಡೆ, ಆಯಿತಾ. ಈ ಕಡೆ ಆ ಕಡೆ ಎರಡೂ ಬದಿನಲ್ಲಿ ನೆಟ್ಟಿರ್ತಕ್ಕಂಥ ಆ ಬೇವಿನ ಮರದ ವಾತಾವರಣ ನೋಡೋಕ್ಕೆ ಏನು ಸಗದಾಗಿದೆ ಅಂತ ನೋಡಿ. ಇಲ್ಲೆಲ್ಲ ಅಪಾರ್ಟ್ಮೆಂಟ್ ತಗೊಂಡಿರೋರು ಒಳ್ಳೆ ಸ್ವರ್ಗ. ನಿಮ್ಗೆ ಮೈಸೂರಲ್ಲಿ ನಿಮಗೆ 20 ನಿಮಿಷ ಅಷ್ಟೇ, ನೀವು ಯಾವ ಜಾಗಕ್ಕಾದರೂ ಹೋಗ್ಬೇಕು ಅಂತಂದರೆ ಪೈಡ್ ಅಂತ ಹೋಗ್ಬೋದು. ನಿಮಗೆ ಯಾವುದೇ ಫ್ರೆಂಡು ಮೈಸೂರಲ್ಲಿ ನಿಂತ್ಕೊಂಡು ಒಂದು ಲೊಕೇಶನ್ ಕಳಿಸಿ, ಮಗ ನಾನು ಇಲ್ಲಿದ್ದೀನಿ ಅಂತಂದರೆ, ನೀವು ಮೈಸೂರು ಯಾವ ಮೂಲೆಲಾರು ನಿಂತೀರಿ, ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಹೇಳ್ತಾ ಇರೋದು 20 ನಿಮಿಷ ಅಷ್ಟೇ. ಅಷ್ಟು ಬೇಗ ಹೋಗಿ ಸೇರ್ಕೊಬೋದು. ನಾನು ಆಲ್ಮೋಸ್ಟ್ ಲಾಸ್ಟು ಮೈಸೂರಿಗೆ ಅಂತ ಬಂದಿದ್ದು ಇದಕ್ಕೇನೆ, ಅದು ನಮ್ಮ ದಸರಾ ನಡೀತಲ್ಲ ಆವಾಗ. ನಾನು ವಿನಯ್ ಬ್ರೋ ಎಲ್ಲ ಬಂದು ಒಳ್ಳೆ ಎಂಜಾಯ್ ಮಾಡಿದ್ವಿ ಮಾತ್ರ. ಒಂಟಿ ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಈಗ ಆಲ್ಮೋಸ್ಟ್ 2 ತಿಂಗಳು ಕಳೀತು ಮೈಸೂರಿಗೆ ಬಂದು. ನೀವೇನಾದ್ರು ಹೇಳಿ, ಮೈಸೂರಿಗೆ ಬಂದು ಒಂದು ಸಲ ಇಣಕ್ಬಿಟ್ಟು ಹೋದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಅದು ಕೋರ್ ಮೈಸೂರಿಯನ್ಸಿಗೆ ಮಾತ್ರ ಗೊತ್ತು. ಆದರೆ ಬೆಂಗಳೂರಿಂದ ಮೈಸೂರು ನೋಡೋಕ್ಕೆ ಅಂತ ಬರ್ತಾರಲ್ಲ, ಏನೋ ಒಂದು ಟ್ರಾವೆಲ್ ಜಾಗಗಳಿಗೆ ಹೋಗೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಈ ಥರ ಅಭ್ಯಾಸ ಇರೋರ್ಗೆ ಅವ್ರಿಗೊಂಥರ ನೆಮ್ಮದಿ ಸಿಗುತ್ತೆ. ಬಟ್ ನಮಗೆಲ್ಲ ನೆಮ್ಮದಿ ಸಿಗೋದು ಹೆಂಗೆ ಅಂತಂದರೆ, ನೀವು ನಂಬಲ್ಲ, ನಮ್ಮೂರ ಕಡೆ ಬಂದು ನೋಡ್ಕೊಬೇಕಷ್ಟೆ. ಸೊ ನಮ್ಮೂರ ಕಡೆ ಅಂತ ಯಾಕೆ ನಾನು ಮೈಸೂರನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ನೋಡಿ ನಂದು ಡಿಸ್ಟಿಕ್ಕು ಚಾಮರಾಜನಗರನೇ, ಬಟ್ ಮೈಸೂರು ಅಂತಂದರೆ ಅದೇ ಪ್ರೀತಿ. ಕಾರಣ ಏನು ಅಂತಂದರೆ,
ನಮ್ಮದು ಮೊದಲೆಲ್ಲ ಮೈಸೂರು ಡಿಸ್ಟಿಕ್ ಆಗಿದ್ದು, ಆವಾಗ ಚಾಮರಾಜನಗರ ಡಿಸ್ಟಿಕ್ ಅಂತ ಇರಲಿಲ್ಲ, ಮೈಸೂರು ಜಿಲ್ಲೆಗೆ ನಾವು ಸೇರ್ತಾ ಇದ್ದಿದ್ದು. ಬಟ್ ಅದಾದಮೇಲೆ ಕ್ರಮೇಣ ಏನಾಯಿತು, 2 ಜಿಲ್ಲೆ ಬೇಕು ಅಂತ ಹೇಳಿ ಜನ ಎಲ್ಲದಕ್ಕೂ ಮೈಸೂರವರೆಗೂ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿ ಮೈಸೂರು ಜಿಲ್ಲೆ ಇದ್ದದ್ದನ್ನು ಸಪ್ರೇಟಾಗಿ ನಮಗೆ ಚಾಮರಾಜನಗರ 4 ತಾಲೂಕುಗಳನ್ನ ಸೇರಿಸಿ 1 ಜಿಲ್ಲೆನ ಕೊಡ್ತಾರೆ. ಸೊ ಹಳೇ ಮೈಸೂರು ಭಾಗ ಏನಿದೆಯೋ ಅದು ಸರ್ವೀಸು. ಹಾಂ, ಸರ್ವೀಸ್ ಏನಿಲ್ಲ, ನಾನು ಮಾತಾಡಿದ್ದೀನಿ, ಇದು ಚೇಂಜ್ ಮಾಡಿಸ್ಬೇಕು ಈ ಕಿಟ್ಟು. ಹಾಂ, ಇಲ್ಲ ನಾನು ಇವಾಗಲ್ಲ, ಹಬ್ಬದ ಮುಂಚೆ ಬಿಟ್ಟಿರೋದು ಗಾಡಿ, ಮತ್ತೆ ಮಧ್ಯದಲ್ಲಿ ತಗೊಂಡೋಗಿದ್ದೀನಿ. ಅವರು ಸರ್ವಿಸ್ ಹೆಡ್ಡು, ಅವ್ರ ಹೆಸರೇನು ಹೇಳಿ? ಹಾಂ ಅವ್ರನ್ನ ಕರಿತೀರಾ ನೋಡಿ. ಇದು ನಮಸ್ಕಾರ, ಮಾಡಿಕೊಟ್ಬಿಡಿ ದಯವಿಟ್ಟು. ಇದು ಸ್ಲಿಪ್ ಕೊಡಲಾ? ಕೀ ಅಲ್ಲ ಬಿಟ್ಟಿದ್ದೀನಿ. ಅಣ್ಣ ನಮಸ್ತೆ. ನೋಡಿ, ನೀವು ಹೇಳ್ದಂಗೆ ಹಬ್ಬ ಆದಮೇಲೆ ಬಂದಿದ್ದೀನಿ. ನಾನು ಮೊನ್ನೆ ಬರೋಣ ಅಂದ್ಕೊಂಡೆ, ಜ್ವರ ತಪ್ಪಿಬಿಟ್ಟೆ. ಹೌದಾ? ಆಮೇಲೆ ಬರೋಕ್ಕಾಗಲಿಲ್ಲ. ಎಷ್ಟೊತ್ತಾಗತ್ತಣ್ಣ? ಸ್ವಲ್ಪ ಟೈಮ್ ಹಿಡಿದು, ಯಾಕಂದ್ರೆ ಸ್ವಚ್ಛ ಬೀಸ್ಬೇಕದು. ಮಾಡ್ಕೊಡ್ತೀನಿ. ಕೊಟ್ಟೆ. ನಿಮ್ಮನ್ನು ಯಾವತ್ತೂ ನಾವು ತಲೆ ಎತ್ತು ನೋಡ್ಬೇಕು ಹಿಂಗೆ. ಆಯ್ತಾ ಊಟ? A few moments later. ಸೊ ನೋಡಿ, ಈಗ ಈ ಸ್ವಿಚ್ಚನ್ನು ಹಾಕ್ಸ್ಕೊಂಡೆ, ಹೊಸ ಸ್ವಿಚ್ಚು ರೆಡಿ ಆಯಿತು. ಯೋಗಿ ಬ್ರೋ ಬರಲಾ? ಥ್ಯಾಂಕ್ ಯು. ಅದಕ್ಕೆ ಇಲ್ಲಿದ್ದರೆ ಇರಲಿಲ್ವಲ್ಲ, ಅದಕ್ಕೆ ಕಾಲ್ ಹಾಕ್ತೆ. ಇರಲಿ. ಬರ್ತೀನಿ. ಬಾಯ್. ಏನಾರು ಇದ್ದರೆ ಕಾಲ್ ಹಾಕ್ತೀನಿ. ಒಂದು ಸಲ ಗಾಡಿ ನಮಗೆ ಕ್ಲೀನಾಗಿ ರೆಡಿ ಆಗಿಬಿಟ್ರೆ ಇದಕ್ಕಿಂತ ಸಮಾಧಾನ ಇಲ್ಲ. ಸೊ ವ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಸೊ ನಮ್ಮದು ಸರ್ವೀಸ್ ಹಿಸ್ಟ್ರಿ ಅಂದರೆ ಅವ್ರು ಏನು ಸರ್ವೀಸ್ ಹೇಳಿರ್ತಾರೋ, ಬಾಯ್ ಬ್ರಾ, ಬಾಯ್. ಆದರೆ ಒಂದು ಪೀರಿಯಡ್ ಇರುತ್ತಲ್ಲ, ಸರ್ವಿಸ್ ಪೀರಿಯಡು, ಅದು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿ ಇಟ್ಕೊಂತು ಅಂತಂದರೆ ನಮಗೆ ಕ್ಲೈಮು ಅವೆಲ್ಲ ಆರಾಮಾಗಿ ಆಗುತ್ತೆ. ನಾನು ಹೇಳಿದ್ನಲ್ಲ, ನಾನು ಬರಬೇಕಾದ್ರೆ ಹೇಳಿದ್ದೆ ನಿಮಗೆ, ನಾನು ಇವನ್ ಫಾರಿನಲ್ಲಿ ಹೋದಾಗ್ಲೂ KTM ಸರ್ವಿಸ್ ಸೆಂಟ್ರ್ ಹುಡಿಕೊಂಡು ಹೋಗೇನೆ ಮಾಡಿದ್ದೀನಿ. ನಾನೇ ಸುಮ್ಮನೆ ಮಾಡ್ಕೊಳಕ್ಕೆ ಹೋಗಿಲ್ಲ. ಇದೇ ಕಾರಣಕ್ಕೆ ನೋಡಿ, ಆರಾಮಾಗಿ ಈ ಥರ ಗಾಡಿಗೆ ಇಂಡಿಕೇಟ್ರ್ ವರ್ಕ್ ಆಗಬೇಕು. ನೀವು ನಂಬಲ್ಲ, ನಾನು ಲಂಡನ್ ರೈಡಲ್ಲಿ ಇಂಡಿಕೇಟ್ರ್ ಇಲ್ಲದೆ ಒದ್ದಾಡಿದ್ದೀನಿ. ಅದು ಹೆಂಗೆ ಅಂತಂದರೆ, ಸ್ವಲ್ಪ ಬಿಸಿಲಿದ್ದರೆ ವರ್ಕ್ ಆಗೋದು, ಚಳಿ ಆದರೆ ವರ್ಕ್ ಆಗ್ತಾ ಇರಲಿಲ್ಲ ಈ ಸ್ವಿಚ್ಚು. ನಿಮ್ಮದು ಯಾವ ಊರು? ಮೈಸೂರಿನಾ? ಇಲ್ಲ, ಇವತ್ತೇನು ಮೈಸೂರು ಒಂದು ಸ್ವಲ್ಪ ಡಲ್ಲಾಗಿ ಇರಂಗೈತಲ್ಲ? ಅಲ್ಲಲ್ಲ, ಜನ ಕಮ್ಮಿಯಾ ಅಂತ ಅಲ್ವಾ? ಫಂಕ್ಷನ್ಗೆ ಮತ್ತೆ ಶುರು ಆಗತ್ತೆ ಈಗ. ಏನು ಅಮ್ಮಮ್ಮ ಅಂದ್ರೆ 1 ಗಂಟೆ ಅಷ್ಟೇ, ಆಮೇಲೆ ಮತ್ತೆ ಸೈಲೆಂಟ್ ಆಗೈತೆ. ಯಾಕೆ ಸ್ಟಾರ್ಟ್ ಆಯ್ತು ಹಂಗಾರೆ ಟ್ರಾಫಿಕ್ ಇಲ್ಲವೇ? ಸರಿ ಬಾಯ್ ಅಣ್ಣ. ನಮ್ಮ ಮೈಸೂರು ಜನ ನೋಡಿ ಹಿಂಗೆ, ನೀವು ಆರಾಮಾಗಿ ಎಲ್ಲರೂ ನಿಂತ್ಕೊಳ್ಳಿ. ಆ್ಯಕ್ಚುಲಿ ಅಣ್ಣ ಸಿಗ್ನಲ್ ದಾಟಕ್ಕೆ ಹೋಯ್ತಾಯ್ತಣ್ಣ ಅಂತಂದೆ, ಆಮೇಲೆ ಹಂಗೆ ಕಾನ್ವರ್ಸೇಷನ್ ಶುರು ಆಯಿತು. ನೀವು ಮೈಸೂರಲ್ಲಿ ಯಾವ ಮೂಲೆಯಲ್ಲಾದ್ರು ನಿಂತ್ಕೊಂಡು ಯಾರ ಹತ್ರನಾರು ಅಣ್ಣ ಊಟ ಮಾಡಿದ್ರ ಅಂತ ಕೇಳಿ, ಒಂದಷ್ಟು ಉದ್ದ ಲೈನೇ, ಅಂದರೆ ಕಷ್ಟ ಸುಖನೇ ಶುರು ಆಗ್ಬಿಡುತ್ತೆ. ಅದಾಯಿತು ಇದಾಯಿತು ಹಂಗೆ ಹಿಂಗೆ. ನೀವು ಸುಮ್ಮನೆ, ನಿಮಗೆ ಮೈಸೂರಲ್ಲಿ ಒಬ್ಬರೇ ಇದ್ದೀರಾ ಅನ್ನೋ ಫೀಲೇ ಆಗೋಲ್ಲ. ನೀವು ಒಂಟಿಯಾಗಿದ್ರೂ ನಿಮಗೆ ನಮ್ಮ ಮೈಸೂರು ನಮ್ಮನ್ನು ಒಂಟಿಯಾಗಿರೋಕ್ಕೆ ಬಿಡಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಮೈಸೂರಲ್ಲಿ ನಿಮ್ಗೆ ಯಾರೋ ಒಬ್ಬರು ಫ್ರೆಂಡು ಅಂತ ಅಂದ್ಕೊಳ್ಳಿ, ನಿಮ್ಗೊಬ್ಬರು ಫ್ರೆಂಡ್ ಇರ್ತಾರೆ. ನೀವು ಮತ್ತೆ ಇನ್ನೊಂದು ಮೂಲೆಗೆ ಹೋಗ್ಬಿಟ್ಟು ಯಾರೋ ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಜಸ್ಟ್ ಸುಮ್ಮನೆ ಕೇಳಿ, ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಇದ್ದೇ ಇರ್ತಾರೆ. ನಾನು ಇಂಜಿನಿಯರಿಂಗ್ ಮಾಡಬೇಕಾದಾಗ್ಲಂತೂ ಮೈಸೂರಲ್ಲಿ ಒಬ್ಬ ಫ್ರೆಂಡ್ ಇತ್ತು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಇನ್ನು ಯಾವುದೇ ಮೂಲೆಯಲ್ಲಿ ಫ್ರೆಂಡ್ಸ್ ಇತ್ತು ಅಂತಂದರೆ ಅವ್ರಿಗೆ ಮೈಸೂರಿಗೂ ಲಿಂಕ್ ಇರ್ತಿತ್ತು. ಸೊ ಇದು ಮೈಸೂರಲ್ಲಿರೋ ಒಂದು ವೆರೈಟಿ ಫೀಲು. ನಿಮಗೆ ಮೈಸೂರಲ್ಲಿ ಏನು ಅಂತಂದರೆ, ಈಗ ಯಾವುದೋ ಒಂದು ಟೀ ಕ್ಯಾಂಟೀನಲ್ಲೋ ಎಲ್ಲೋ ಕೂತಿರ್ತೀರ, ಅಲೋ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡಿಸ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತು. 1 ವಾರಕ್ಕೆ ಅವ್ರ ಫ್ರೆಂಡ್ ಆದರು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಬಂದಾಗ ಮಗ ಟೀ ಕಾಸು ಕೊಡೋ ಅನ್ನಂಗೆ ಇರುತ್ತೆ. ಅಂದರೆ ಆ ಥರ ಇರುತ್ತೆ ಇಲ್ಲಿ ರಿಲೇಷನ್ಶಿಪ್ಪು. ಈಗ ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನನ್ನ ಗಾಡಿದು ಟೈರ್ನ ತೋರಿಸ್ಬೇಕು. 26,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ಈಗ ಚೇಂಜ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಸಜೆಷನ್ನ ತೊಗೊಬೇಕು ಇವಾಗ. ಅದಕ್ಕೆ ನಾವು ಬಂದಿದ್ದೀವಿ ಟೀಮ್ ಸ್ಕಿಡ್ ಅಂಗಡಿಗೆ. ಓಯ್, ಯಾವುದಿದು? K10 ಯಾರ್ದು? ಫ್ರೆಂಡ್ದಾ? ಈಗ ನಂಗೊಂದು ಸಜೆಷನ್ ಬೇಕು. ಈಗ ಇದು ಚೇಂಜ್ ಮಾಡಿಸೋದು ಬೇಡವಾ ಇವಾಗ?
ಹೌದಾ ಬ್ರೋ 26,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಓಡ್ತಿದೆ ಇದು ವೇರ್ ಥ್ರೆಡ್ ಓಕೆ ಅದು ಹೋಗೋವರೆಗೂ ಓಡಿಸಿದ್ದೀನಿ. ಯಾವುದು ಇದಾ? ಓ ಇದಾ ಲೆಕ್ಕ. ಎಸ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟಿದೆಯಲ್ಲ. ಒಂದೊಂದು ಕಡೆ ತೊಂದರೆ ಇಲ್ಲ, ಓಡ್ತಿದ್ರು ಇನ್ನೂ ಆರಾಮಾಗಿ ಓಡ್ತಿದ್ರು. ಇನ್ನು ಎಷ್ಟು ಓಡಿಸ್ಲಿ? ಈಗ 3,000 ಅಂತ ಹೊಡ್ತೀವಿ, 2ರಿಂದ 3,000 ಪಕ್ಕ ಹೊಡ್ತೀವಿ. 3,000. ಈ ಕ್ಯಾಮ್ರಾ ನೋಡಿ ಹೆಂಗಿದೆ ಅಂತ. DJ ನೀವು ಮೊನ್ನೆ ಎಲ್ಲೋ ಹಾಕಿದ್ರಿ ವಿಡಿಯೋ, ಅದು ತಗೊಂಡೆ, ಚೆನ್ನಾಗೈತಾ? ನೋಡಿ ಬ್ರೋ ಎಷ್ಟು ಸಿಂಪಲ್ ಆಗಿದೆ. ನನ್ನ ತಲೆ ಕೆಡ್ತಾ? ಹಿಂಗೆ ಹಾಕೋಬೋದು ಇಷ್ಟೇ. ಮೈಕ್ ಒಳಗಡೆ ಇದೆ, ಎಡಿಟಿಂಗು ಆರಾಮು. 128 GB ಇದರಲ್ಲೇ ಸ್ಪೇಸ್ ಐತೆ. ಸೊ ಗಾಡಿ ಕೆಲಸ ಮುಗೀತು. ಈಗ ಒಂದು ವಾಶ್ ಮಾಡ್ಕೊಂತು ಅಂತಂದರೆ ಮ್ಯಾಟ್ರ್ ಓವರ್. ವಿನೋ ಬಾಯ್ ಬಾಯ್ ಬಾಯ್, ಗುರುವಾರ. ಹಾಂ, ಸೊ ಈಗ ಆ್ಯಕ್ಚುಲಿ ಇಲ್ಲಿ ಹೋಗಿದ್ನಲ್ಲ ಸ್ಕಿಡ್ಡು. ಸೊ ಈ ಸ್ಕಿಡ್ಡಲ್ಲಿ ನಮಗೆ ಬೈಕಿಂಗ್ ಅಸೆಸರೀಸು ಮತ್ತು ಗೇರ್ಸು ಏನೇನು ಬೇಕೋ ಅವೆಲ್ಲವೂ ಕೂಡ ಸಿಗುತ್ತೆ. ಈವನ್ ಬೈಕ್ ಸರ್ವಿಸು ಕೂಡ ಮಾಡ್ತಾರೆ. ಪ್ರಿಯಾರಿಟಿಲಿ ಬುಕ್ ಮಾಡಿಕೊಂಡ್ರೆ, ಯಾಕಂದ್ರೆ ಅವರು ಒಂದು ದಿನಕ್ಕೆ 3 ಗಾಡಿನ ತೊಗೊಳೋದು, ಸುಮ್ಮನೆ ಹಿಂಸೆ ಆಗೋದು ಬೇಡ ಅಂತ. ಸೊ 3 ಗಾಡಿ ತೊಗೊಳ್ತಾರೆ. ಅವ್ರು ಏನು ತೊಗೊಂಡಿರ್ತಾರೋ ಆ ಗಾಡಿನ ಕ್ಲೀನಾಗಿ ಸರ್ವಿಸ್ ಮಾಡೋವಂಥ ಕೆಲಸನ ಮಾಡ್ತಾರೆ. ಇವಾಗ ನಾನು ಕೂಡ ಮೈಸೂರಲ್ಲಿ ಏನಾದ್ರು ಗಾಡಿ ರಿಲೇಟೆಡ್ ಇತ್ತು ಅಂತಂದರೆ ಇಲ್ಲಿಗೆ ಬರ್ತೀನಿ. ಇವಾಗ ವಾಟ್ರ್ ವಾಶಿಗೆ ಬಂದಿದ್ದೀನಿ ಮೈಸೂರಲ್ಲಿ, ದೇವೇಗೌಡ ಸರ್ಕಲ್. ಕರೆಕ್ಟ್, ಮಾದೇಗೌಡ ಅಂತಿದ್ದೆ ನಾನು. ಇಲ್ಲಿ ಅಂಗಡಿ ಹೆಸರೆಲ್ಲ ಇಲ್ಲ. ಸೊ ಇದು ನರಸೀಪುರಕ್ಕೆ ಹೋಗೋ ರೋಡು. ಸೊ ಎಲ್ಲಿಂದ? ದೇವೇಗೌಡ ಸರ್ಕಲಿಂದ ಅಲ್ಲಿ ಬಂದರೆ ಲೆಫ್ಟಲ್ಲೇ ಸಿಗುತ್ತೆ. ಸಕ್ಕದಾಗಿ ಮಾಡಿಕೊಡ್ತಾರೆ ಮಾತ್ರ. ಅದಕ್ಕೆ ಇವಾಗ ರೈಡಿಗೆ ಬಿಫೋರ್ ಇದೊಂದು ಪ್ರಿಪ್ರೇಷನ್ ಇರುತ್ತೆ ಯಾವಾಗಲೂ. ಆರಾಮು. ನೀವು ಆರಾಮ? ಇರಲಿ ಬಿಡಿ, ತೊಂದರೆ ಇಲ್ಲ. ಕೊಳೆಯಾದ ಕೈಗಳೇ ಶ್ರೇಷ್ಠ ಕೆಲಸ ಮಾಡಿದರೆ. ಓಕೆ, ನನಗೇನೋ ಹೊಸ್ದಾಗಿ ಇವಾಗ ತಾನೇ ರೈಡ್ಗೆ ಹೋಗ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ರೈಡೇ ಮಾಡಿಲ್ಲ. ಮನೇಲೆಲ್ಲೋ ತುಂಬ ನನ್ನನ್ನು ಬಿಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಹೋಗ್ಬೇಡ ಅಂತ ಹೇಳಿ ಕೊನೆಗೆ ಪರ್ಮಿಷನ್ ಕೊಟ್ಟು ಹೋಗೋ ರೈಡ್ಗೆ ಅಂತ ಹೇಳೋ ಲೆವೆಲ್ಗೆ ಫೀಲ್ ಆಗ್ತಾ ಇದ್ದೀನಿ ಇವತ್ತು. ಯಾಕೋ ಗೊತ್ತಿಲ್ಲ, ಸುಮಾರು ದಿನ ಆಗಿತ್ತಲ್ಲ, ಅದಕ್ಕೆ ಎಲ್ಲ ಬಿಫೋರೇ ಮುಗಿಸ್ಕೊತಾ ಇದ್ದೀನಿ ಕೆಲಸಗಳನ್ನೆಲ್ಲ. ನೋಡಿ ನೀಟಾಗಿ, ಏನೋ ಒಂಥರ ಚೆಂದ ಇದು ಫೀಲಿಂಗು. ಇವಾಗ ಇನ್ನೂ ಏನೋ ಒಂದನ್ನ ಕಂಡಿಡಿದ್ಬಿಟ್ಟೆ. ಹೆಲ್ಮೆಟ್ ಹಾಕೊಂಡಿರ್ತೀವಲ್ಲ, ಅವಾಗ ಬಟನ್ ಪ್ರೆಸ್ ಮಾಡೋದೇ ಬೇಡ. ಹೌದು, ಮೈಕಲ್ಲಿ ಪ್ರೆಸ್ ಮಾಡೋಣ ಆಗುತ್ತೆ. ಮೈಕು ಅಲ್ಲ, ಇದೆಲ್ಲ ಚೆನ್ನಾಗಾಗುತ್ತೆ. ವಾಯ್ಸ್ ಕಮೆಂಟ್.